ಇದ್ರ ನಡುವೆ ಮತ್ತೊಂದು ವಿಚಾರ ಏನಂತಂದರೆ ದರ್ಶನ್ ಅವರು ಜೈಲಲ್ಲಿದ್ದಾರೆ. ಅವ್ರು ಬಂದಮೇಲೆ ಫಿಲಮ್ ರಿಲೀಸ್ ಆಗ್ಬೋದಾಗಿತ್ತು ಅನ್ನೋ ಒಂದು ಕಡೆ ಆಯಿತು. ಬಟ್ ಏನಂತ ಹೇಳಿದ್ರು, ಅವರು ಮನವಿ ಕೊಟ್ಟಿದ್ದಾರೆ ಫ್ಯಾನ್ಸ್ಗೆ ಮತ್ತು ಅವ್ರ ಫ್ಯಾಮಿಲಿಗೆ, ಯಾವುದೇ ಕಾರಣಕ್ಕೂ ನಿರ್ಮಾಪಕರಿಗೆ ನಷ್ಟ ಆಗಬಾರ್ದು, ಫಿಲಮ್ ನಾನು ಎಲ್ಲೇ ಇರಲಿ ಏನೇ ಇರಲಿ ರಿಲೀಸ್ ಮಾಡಿ, ಫ್ಯಾನ್ಸೇ ಅದನ್ನು ಒಂದು ಸಪೋರ್ಟ್ ಮಾಡಿ ಅಂತ ಮನವಿ ಮಾಡಿದ್ದಾರೆ. ಸೊ ಡೆವಿಲ್ ಯಾವಾಗ ರಿಲೀಸ್ ಆಗ್ಬೋದು ಮತ್ತು ಎಕ್ಸ್ಪೆಕ್ಟೇಷನ್ ಫ್ಯಾನ್ ಆಗಿ ಯಾವ ಥರ ಇದೆ? ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತಾ ಅಥವಾ ಇಂಡಸ್ಟ್ರಿಲೇ ಒಂದು ಟ್ರೆಂಡ್ ಸೆಟ್ ಮಾಡುತ್ತಾ? ಸರ್ 100% ಹಿಟ್ ಆಗೇ ಆಗುತ್ತೆ ಸರ್. ಏನಕ್ಕೆ ನಾನು ದರ್ಶನ್ ಸರ್ ಫ್ಯಾನ್ ಅಂತ ಹೇಳ್ತಿಲ್ಲ. ಅವ್ರು ಮಾಡಿರೋ ಮೇಕಿಂಗು, ಆಮೇಲೆ ಅವ್ರು ಮಾಡಿರೋ ಟೆಕ್ನಾಲಜಿ, ಕ್ಯಾಮ್ರಾ ಯೂಸ್ ಮಾಡಿದಾರಲ್ಲ, ಅದು ಬಹುಶಃ ನನಗೆ ಇದೇ ಮೊದಲನೇ ಸಿನಿಮಾ ತರಿಸಿರೋದು. ಮೋಬೋಟಿಕ್ಕು ಎಲ್ಲ ಕ್ಯಾಮ್ರಾನೂ ಯೂಸ್ ಮಾಡಿಬಿಟ್ಟಿದ್ದಾರೆ ಅದರಲ್ಲಿ. ಸಖತ್ತಾಗಿ ಒಂದೊಂದು ಶಾರ್ಟ್ಸ್ಗಳ್ನು ಕೂಡ, ಮತ್ತು ಆ ಕಲರ್ ಪ್ಯಾಲೆಟ್ಸ್ ಇರ್ಬೋದು, ಆ ಸಿನಿಮಾದು ಮೇಕಿಂಗ್ ವೈಸು, ಬ್ಯಾಕ್ಗ್ರೌಂಡ್ ಸ್ಕೋರ್, BGM, ಮತ್ತು ದರ್ಶನ್ ಸರ್ ಹೇರ್ ಸ್ಟೈಲು, ಕಾಸ್ಟ್ಯೂಮ್ಸ್ ಆಗಲಿ ಒಂಥರ ರೆಟ್ರೋ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ಸರ್. ಆ ಸ್ಟೈಲಿಶಲ್ಲಿ ಮಾಡ್ಕೊಂಡು ಹೋಗಿದ್ದಾರೆ ಸರ್. 100% ಆ ಸಿನಿಮಾ ಹಿಟ್ ಆಗುತ್ತೆ. ನನ್ನ ಅನಿಸಿಕೆ ಪ್ರಕಾರ ಸರ್, ಅವ್ರ ಒಳಗಡೆ ಇದ್ಕೊಂಡೇ ಸಿನಿಮಾ ರಿಲೀಸ್ ಆಗುತ್ತೆ ಸರ್. ಪಕ್ಕ ಸೇಮ್ ಸಾರಥಿ ಥರನೇ ಆಗುತ್ತೆ. ಈ ಸಿನಿಮಾನು 100 ಡೇಸು ಪಕ್ಕ ಕ್ಲಿಕ್ ಆಗುತ್ತೆ. ಆಮೇಲೆ ಇವಾಗೇನು ಸಾಂಗ್ ರಿಲೀಸ್ ಮಾಡ್ತಾ ಇದ್ದಾರಲ್ಲ, ಅದು 100% ಕ್ಲಿಕ್ ಆಗುತ್ತೆ ಸರ್. ಆದ್ದರಿಂದ ದರ್ಶನ್ ಸರ್ಗೆ ಒಂದು ಒಳ್ಳೆ ಹೆಸರು ತಂದುಕೊಡುತ್ತೆ. ಅದನ್ನಾದರೂ ನೋಡಿ ಓಕೆ, ಅಭಿಮಾನಿಗಳು ಈ ಥರನೂ ದರ್ಶನ್ ಸರ್ಗೆ ಫ್ಯಾನ್ಸ್ಗಳಿದಾರಲ್ಲ ಅಂತ ಅಟ್ಲೀಸ್ಟ್ ಆ ಸುಪ್ರೀಂ ಕೋರ್ಟ್ ಅವರು ಯಾರು ಜಡ್ಜು ಏನೇನು ನೋಡ್ತಾ ಇದ್ದಾರೆ ಪ್ರತಿಯೊಂದೂ ಸರ್. ಅವರು ಇನ್ನೊಂದೇನೆಂದರೆ, ಸುಪ್ರೀಂ ಕೋರ್ಟ್ ಇವಾಗ ಹೋಗಿದೆಯಲ್ಲ ಸರ್, ಪ್ರತಿಯೊಂದು ನೋಡ್ತಾ ಕೂತ್ಕೊಳ್ಳಲ್ಲ. ಇವಾಗ ನಾನು ಮಾಡಿದ ತಕ್ಷಣ ಸುಪ್ರೀಂ ಕೋರ್ಟಲ್ಲಿ ಈ ಥರ ಈ ಹುಡುಗ ಮಾಡಿದ್ದಾನೆ, ನನ್ನ ಬಗ್ಗೆ ಡೀಟೇಲ್ಸು ಈ ರೀತಿ ಎಲ್ಲ ಏನಿಲ್ಲ ಸರ್. ಯಾಕಂದರೆ ನಾನೇನು ದೊಡ್ಡ ಪ್ರಭಾವ ವ್ಯಕ್ತಿ ಅಲ್ಲ. ಏನಂತ ಹೇಳಿದ್ರೆ, ಅವ್ರು ಏನು ಮಿಸ್ಟೇಕ್ಗಳು ಮಾಡಿರ್ತಾರೆ ಅದನ್ನು ಮಾತ್ರ ಕನ್ಸಿಡರ್ನ ಮಾಡಿ ಅವ್ರಿಗೆ ಬೇಲಿಂದ ಆಚೆಗಡೆ ಕಳಿಸ್ಬೇಕಾ ಅಥವಾ ಹೊರಗಡೆನೇ ಶಿಕ್ಷೆ ಆಗಬೇಕಾ ಅನ್ನೋದು ಅದು ತೀರ್ಪು ಕೊಡ್ತಾರೆ ಸರ್. ನಾವು ಕಾನೂನು ವಿರುದ್ಧವಾಗಿ ನಾವು ಹೋಗೋದಕ್ಕೆ ಹೋಗಲ್ಲ. ಆ್ಯಸ್ ಎ ಫ್ಯಾನ್ ಆಗಿ ನಾನು ಕೂಡ ಅಷ್ಟೇ ಸರ್. ಯಾರಿಗೂ ಕೆಟ್ಟ ಕಮೆಂಟ್ಗಳು ಹಾಕೋಕ್ಕೆ ಹೋಗಲ್ಲ. ಬೆಳೀತಾವನ್ನ ಬೆಳೀಲಿ ಬಿಡುಗರು, ಒಳ್ಳೆತನದಲ್ಲಿ ಬೆಳೀಲಿ ಅಷ್ಟೇ. ಕೆಟ್ಟ ರೀತಿಯಲ್ಲಿ ಹೆಸರು ಮಾಡೋದು ದೊಡ್ಡ ವಿಷಯ ಅಲ್ಲ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.